ನೋಡಿ, ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಮದ್ದೂರು ಗಲಾಟೆ ಆಗಿರೋದು ಬಹುಶಃ ಅದು ಬಹಳ ದುರಂತ. ಯಾವುದೇ ಸಮಾಜದ ಒಂದು ಧರ್ಮದವರು ತಮ್ಮ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ಮಾಡುವಂತದ್ದು ನಾವು ಯಾವತ್ತೂ ಸಹಿಸಕ್ ಸಾಧ್ಯನೇ ಇಲ್ಲ. ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರೈಸ್ತರು ಇರ್ಬೋದು, ಯಾರೇ ಇರ್ಬೋದು. ಇವತ್ತು ಮದ್ದೂರು ಆಗಿರೋ ಘಟನೆ, ಇವತ್ತು ಒಂದು ಗಣಪತಿ ಬಿಡೋ ಸಂದರ್ಭದಲ್ಲಿ ಆಗಿರುವ ಘಟನೆ, ಕಲ್ಲು ತೂರಾಡಿರೋದನ್ನ ಇದು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡೋದು ಒಂದೇ ಅಲ್ಲ, ಆ ವ್ಯಕ್ತಿಗಳಿಗೆ ಉಗ್ರವಾದಂತ ಕಠಿಣವಾದಂತ ಶಿಕ್ಷೆ ಕೊಡ್ಬೇಕಂತ ಒಬ್ಬ ಶಾಸಕನಾಗಿ, ಒಬ್ಬ ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಇವತ್ತು. ಹಾಗೆ ಇವತ್ತು ಭದ್ರಾವತಿಯಲ್ಲಿ ಆಗಿದೆ. ಸಾಗರದಲ್ಲೂ ಒಬ್ಬ ಬಹಳ ಚಿಕ್ಕ ಮಕ್ಕಳು, 4 ವರ್ಷ, ಒಬ್ರು 5 ವರ್ಷದ ಮಕ್ಕಳು ಗಣಪತಿ ಹೋಗೋ ಸಂದರ್ಭದಲ್ಲಿ ಉಗುಳಿದ್ದಾರೆ ಅಂತ ಹೇಳಿ ಅದು ಸುದ್ದಿ ಆಗಿದೆ. ಅದು ವಿಡಿಯೋದಲ್ಲೂ ಬಂದಿದೆ, ಇಲ್ಲ ಅಂತ. ಅದನ್ನು ಸಹ ಈಗಾಗಲೇ SP ಅವ್ರಿಗೆ ಹೇಳಿ, ನಮ್ಮ DSP ಅವರಿಗೂ ಹೇಳಿ ತನಿಖೆ ಮಾಡ್ಲಿಕ್ಕೆ ಹೇಳಿದೀವಿ. ಆ ಮಕ್ಕಳ ಮೇಲೆ ನಾವು ಕೇಸ್ ಮಾಡಕ್ ಆಗೋದಲ್ಲ, ಯಾಕಂದ್ರೆ ಚಿಕ್ಕ ಮಕ್ಕಳು. ಅದು ಇವತ್ತು ಮಾನವ ಹಕ್ಕು ಅವೆಲ್ಲ ಬರ್ತಾವೋ, ಅವೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೂ ಸಹ ಆ ಕುಟುಂಬದಲ್ಲಿ ಯಾರಿದ್ದಾರೆ, ಅಥವಾ ಅವರಿಗೆ ಆ ಮಕ್ಕಳಿಗೆ ಯಾರಾದ್ರೂ ಪಿತೂರಿ ಮಾಡಿದಾರ, ಅಥವಾ ಅವರಿಗೆ ಯಾರು ಕುಮ್ಮಕ್ಕು ಕೊಟ್ಟಿದಾರ, ಅದ್ರ ಬಗ್ಗೆ ತನಿಖೆ ಮಾಡ್ಬೇಕಂತದ್ದು ಏನಾದ್ರು ಇದ್ರೆ ಅವ್ರ ಮೇಲೂ FIR ಮಾಡಿ ಅಂತ ಸಹ ಅವರಿಗೆ ನಾನು ನೇರವಾಗಿ SP ಅವರಿಗೆ ಹೇಳಿದ್ದೀನಿ. ಈಗಾಗಲೇ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಹಂಗೇನಾರು ಇದ್ರೆ ಅವ್ರನ್ನ ಬಿಡೋ ಸಾಧ್ಯನೇ ಇಲ್ಲ ನಾವು. ಆ ಮಕ್ಕಳಿಗೆ ಯಾರು ಕುಮ್ಮಕ್ಕು ಕೊಟ್ಟಿದ್ರೆ ಅವ್ರನ್ನೂ ಬಿಡೋದಿಲ್ಲ, ನಾವು ಅವ್ರನ್ನೂ ಇದು ಮಾಡ್ತೀವಿ. ಹಾಗೆ ಭದ್ರಾವತಿಯಲ್ಲಿ ಇವತ್ತು ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ, ನಾನು ಅವತ್ತೇ ಹೇಳಿದ್ದೀನಿ, ಮುಸ್ಲಿಮರ ಅವರ ಒಂದು ಕಾರ್ಯಕ್ರಮದಲ್ಲೂ ನಾನು ಹೇಳಿದ್ದೀನಿ, ನೀವೆಲ್ಲರೂ ಭಾರತೀಯರಾಗಿರ್ಬೇಕು, ನಾವೆಲ್ಲರೂ ಒಂದಾಗಿರ್ಬೇಕು, ಭಾರತದ ಸಮಾನತೆಯಲ್ಲಿ ಹೋಗ್ಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಹೇಳಿದ್ದಾರೆ, ಅವನು ಎಂತ ವ್ಯಕ್ತಿ ಆದ್ರೂ ಬಿಡಬೇಡಿ, ಅವ್ನು ಗುಂಡಿಟ್ಟು ಹೊಡೀರಿ ಅಂತ ಇವತ್ತು ಹೇಳ್ತೇನೆ, ಮುಂದೂ ನಾನು ಹೇಳೋನೆ. ಅಶಾಂತಿಯನ್ನ ಯಾರ್ಯಾರು ಹಾಳು ಮಾಡ್ತಾರೆ, ಇವತ್ತು ಏನು ಈ ಶಾಂತಿಯನ್ನು ಹಾಳು ಮಾಡ್ತಾರೆ, ಅವ್ರನ್ನ ಯಾರು ಬಿಡಬಾರ್ದು ಅಂತ ನಾನು ಇವತ್ತು ನೇರವಾಗಿ ಹೇಳೋದು. ಹಾಗಾಗಿ ಇವೆಲ್ಲ ಘಟನೆಗಳು ಆಗಬಾರ್ದು ಅಂತ ನನ್ನ ಉದ್ದೇಶ. ಇದನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ನವರು ಏನು ಇವತ್ತು ರಾಜಕೀಯ ಮಾಡ್ತಾರೆ, ಕಾಂಗ್ರೆಸ್ನವರು ಓಟಿಗೋಸ್ಕರ ರಾಜಕಾರಣ ಮಾಡ್ತಾರೆ. ಯಾವ ಓಟಿಗಾಗಿ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ? ಯಾರಾದ್ರೂ ಗಲಾಟೆ ಮಾಡಿ ಅಂತ ಹೇಳಿ ರಾಜಕಾರಣ ಮಾಡುವಂಥದ್ದು ಎಲ್ಲರೂ ನೋಡಿದ್ದಾರೆ. ಇವ್ರು BJP ಅವ್ರು ಮಾಡಿರ್ಬೋದು, ಯಾಕಂದ್ರೆ ಹಿಂದೂಗಳಲ್ಲಿ ಎತ್ಕಟ್ಟಿ ಗಲಾಟೆ ಮಾಡ್ರಿ ಅಂತ ಹೇಳೋವಂಥದ್ದು ಇವ್ರು ಮಾಡ್ತಾರೆ. ಇವರೆಲ್ಲ ಹಿಂದೆ ಮಾಡಿದವ್ರೆ. ಇವರೆಲ್ಲ ಆ ತರ ಏನು ಇಲ್ಲ ನಮಗೆ, ಯಾಕಂದ್ರೆ ರಾಜಕೀಯದಲ್ಲಿ ಇವತ್ತು ಸಹಜವಾಗಿ ಬರ್ತಾವು. ಹಾಗಾಗಿ ಯಾವುದೇ ಪಕ್ಷ ಇರಲಿ, ಯಾವುದೇ ಇರಲಿ, ಈ ತರ ಗಲಾಟೆಗಳಾದ ಬಂದ ಸಂದರ್ಭದಲ್ಲಿ ಉಗ್ರವಾದಂತ ಕಠಿಣವಾದಂತ ಶಿಕ್ಷೆ ಕೊಡಬೇಕಂತ ನಾನು ಹೇಳ್ತೀನಿ. ಶಾಸಕರು ಕೂಡ ಅದು ನಾನು ಕೇಳಿದೆ. ದೇವೇಗೌಡರು ಹಿಂದೆ ಹೇಳಿದ್ರು, ನಾನು ಮುಸ್ಲಿಂ ಆಗಿ ಹುಟ್ಟಬೇಕಂತ ದೇವೇಗೌಡರು ಆ ಕಾಲದಲ್ಲಿ ಹೇಳಿದ್ರು. ಅಂತ ಮಹಾನ್ ವ್ಯಕ್ತಿನೂ ಸಹ ಇವತ್ತು BJP ಅವ್ರು ಕರ್ಕೊಂಡಿದ್ದಾರಲ್ಲ. ಮೋದಿಜಿಯವರು ದೇವೇಗೌಡರನ್ನ ಹೊಗಳ್ತಾ ಇದ್ದಾರಲ್ಲ. ಹಾಗಾಗಿ ಅವ್ರ ಮಗನಿಗೂ ಸಹ ಇವತ್ತು ರಾಜ್ಯದ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವ್ರನ್ನ ಯಾಕೆ ಸೇರ್ಸ್ಕೊಂಡಿದ್ದೀರಿ ನೀವು? ಅಂತವ್ರನ್ನೂ ಸೇರ್ಸ್ಕೊಂಡಿದ್ದೀರಿ ಅಂತ ಹೇಳಿದ್ರೆ, ಇವತ್ತು ಸಂಗಮೇಶ್ ಅವರು ಅವ್ರ ವೈಯಕ್ತಿಕ ನಾನು ಹೇಳಕ್ ಬರೋದಿಲ್ಲ. ನಾವು ಯಾವ ಕಾರಣಕ್ಕೂ ಅವ್ರ ಬಗ್ಗೆ ನಾನು ಮಾತಾಡಕ್ ಆಗೋದಿಲ್ಲ. ಯಾವ ಕೇಳಿದ್ರು ಏನ್ ಹೇಳಿದ್ರು ಅವ್ರನ್ನ ಕೇಳ್ಬೇಕು ನೀವು. ಆದ್ರೆ ಅಲ್ಲಿ ಏನಾದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಯಾವ ವ್ಯಕ್ತಿನೂ ಬಿಡುವಂತ ಪ್ರಶ್ನೆ ಇಲ್ಲ ಅಂತ ನಾನು ಕಾಂಗ್ರೆಸ್ ಸರ್ಕಾರ ಆಡಳಿತ ಅಂತ ಹೇಳಿ ಮಾಡ್ತಾರೆ. ಈಗ ಧರ್ಮಸ್ಥಳ ಚಲೋ ಮುಗೀತು, ಅದೇ ರಾಜಕೀಯವಾಗಿ ಆಯ್ತದು. ಈಗ ಮದ್ದೂರು ಚಲೋ ಶುರುವಾಗಿದೆ. ಎಲ್ಲಿ ಬೇಕಾದ್ರೂ ಚಲೋ ಮಾಡ್ಕೊಳ್ಳಿ, ನಾವು ಬೇಡ ಅನ್ನೋದಲ್ಲ. ಆದ್ರೆ 144 ಜಾರಿ ಇದ್ದಾಗ ನೀವು ಪ್ರತಿಭಟನೆ ಮಾಡುವಂತದ್ದು ಏನಿತ್ತು ನಿಮ್ಗೆ? ಅದ್ ಯಾಕೆ ಮಾಡ್ಬೇಕಾಗಿತ್ತು? ಅದೆಲ್ಲ ಕಾನೂನಲ್ಲಿ ಹುಷಾರಾಗಿರ್ಬೇಕಲ್ವಾ? ಅಂತ ಸಂದರ್ಭದಲ್ಲಿ ಹೋಗೋದ್ ಬೇಡ. ಇವತ್ತು ಹೋಗಿ ಈ ಟೈಮಲ್ಲಿ ನೀವು ಹೋಗಿ ಯಾರು ಬೇಡ ಅಂತಾರೆ? ನಿಮ್ ಪ್ರತಿಭಟನೆ ಮಾಡಕ್ ಬೇಡ ಅಂತೀರಾ? ನಾವು ಬೇಡ ಹೋಗಿ ಅಂತೀವಲ್ಲ. ಹಾಗಾಗಿ ರಾಜಕಾರಣದಲ್ಲಿ ನೋಡಿ, ಈಗ ಆಲ್ರೆಡಿ ಈಗ JDS ಇವತ್ತಿಗಾಗಲೇ BJP ಜೊತೆ ಸೇರ್ಕೊಂಡಿದ್ದಾರೆ. ನನ್ನ ಲೆಕ್ಕ ಆಲ್ಮೋಸ್ಟ್ ಅವರು ಆ ಪಕ್ಷ ಬಿಟ್ಟು BJP ಸೇರ್ಕೊಳ್ತಾರೆ. ನಿಖಿಲ್ ಕುಮಾರಸ್ವಾಮಿ BJPಗೆ ಸೇರ್ಕೊಳ್ತಾರೆ. BJP ಹೆಂಗಿದ್ರು ಅವರು ಮುಸ್ಲಿಂ ವಿರೋಧಿಗಳೇ. ಇನ್ನು ಮುಸ್ಲಿಮ್ಸರು ಎಲ್ಲಿ ಹೋಗ್ತಾರೆ? ಎಲ್ಲ ಒಂದ್ ಕಡೆ ಹಾಕ್ತಾರೆ. ಅದಕ್ಕೆ ಯಾಕೆ ಓಟಿನ ವ್ಯವಸ್ಥೆ ಮಾಡಕ್ ಹೋಗ್ತಾರೆ? ಇವ್ರು ಮಾಡೋದು ಅದೇ ಅಲ್ವಾ? ಹಿಂದೂ ಓಟಿಗೋಸ್ಕರನೇ ಇವ್ರು ಇಷ್ಟೆಲ್ಲ ಒದ್ದಾಡ್ತಾ ಇರೋದು. ಇವ್ರು ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ? ಇವರು ಓಟಿಗೋಸ್ಕರನೇ, ಇವ್ರು ಏನ್ ಬೇರೆ ಅಲ್ಲ. ಇವರು ಓಟಿಗೋಸ್ಕರನೇ ಇಷ್ಟೆಲ್ಲ ಹೋರಾಡ್ತಾ ಇರೋದು. ಇವತ್ತು ಧರ್ಮಸ್ಥಳ ತಗೊಂಡ್ರು, ಈಗ ಇದು ತಗೊಂಡ್ರು, ಎಲ್ಲವನ್ನ ನಾನು ಗಮನಿಸಿದ್ದೀನಿ. ಯಾವುದೇ ಇರ್ಲಿ, ಇವತ್ತು ರಾಜಕೀಯ ಮಾಡೋ ಬದಲು ಇದನ್ನು ಕಡಿವಾಣ ಹಾಕುವಂತದ್ದು ಆಗ್ಬೇಕು. ಮುಂದಿನ ದಿವಸದಲ್ಲಿ ಯಾವುದೇ ಧರ್ಮದ ಒಂದು ಸಮಾವೇಶ ಅಂತ ಸಂದರ್ಭದಲ್ಲಿ ಯಾವುದೇ ಸಮಾಜದವರು ಅವರಿಗೆ ಸಹಕಾರ ಕೊಡ್ಬೇಕು. ಬಿಟ್ರೆ ಈ ತರ ಯಾವುದು ಘಟನೆಗಳು ಆಗಬಾರ್ದು ಅಂತ ಹೇಳಿ ಈ ಸಮಾಜಕ್ಕೆ ನಾವು ಸಂದೇಶ ಕೊಡ್ತಾರೆ. ಇಲ್ಲಿ ಮಾಡ್ಬೇಕು ನೋಡಿ. ಧರ್ಮಸ್ಥಳದ್ದು ನೀವ್ ತಿಳಿದಂಗೆ ಎಷ್ಟು ಗಲಾಟೆ ಆಯ್ತು, ಹೆಂಗಿತ್ತು. SIT ಕೊಟ್ಟ ಮೇಲೆ ಅಲ್ಲಿ ಇದ್ದಂತ ಪಾಪಿಗಳು ಯಾವ ಧರ್ಮಸ್ಥಳದ ಬಗ್ಗೆ ಇವತ್ತು ಪಿತೂರಿ ನಡೆಸಿದ್ರು, ಧರ್ಮಸ್ಥಳದ ಬಗ್ಗೆ ಕೆಟ್ಟ ಹೆಸರು ತರ ಕೊಟ್ಟಿದ್ರು, ಆ ಕ್ಷೇತ್ರವನ್ನು ಹಾಳು ಮಾಡಕ್ ಕೊಟ್ಟಿದ್ರು, ಅವ್ರಿಗೆಲ್ಲರಿಗೂ ಇವತ್ತು ಅರೆಸ್ಟ್ ಮಾಡಿದ್ದೀವಿ ನಾವು. ಇವತ್ತು ತನಿಖೆ ನಡೀತಾ ಇದೆ. ಇವತ್ತು ಅವ್ರು ಯಾರನ್ನು ಬಿಡುವಂತ ಪ್ರಶ್ನೆನೇ ಇಲ್ಲ. ಹಾಗಾಗಿ SIT ಇಂದ ಒಳ್ಳೇದಾಗಿದೆ. ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಬರುತ್ತೆ, ಧರ್ಮ ರಕ್ಷಣೆ ಆಗುತ್ತೆ ಅನ್ನೋದು ಉದ್ದೇಶ ನಮ್ದಿದೆ. ಹಾಗಾಗಿ ವರದಿ ಬರುತ್ತೆ, ಎಲ್ಲ ಕೊಡ್ತಾರೆ. ಅದು ಕಾಯ್ಬೇಕು, ಸ್ವಲ್ಪ ದಿನ ಕಾಯೋಣ.
ಎಲ್ಲವನ್ನು ಕೊಡ್ತೀವಿ. ಧರ್ಮಸ್ಥಳಕ್ಕೆ ಯಾವುದೇ ಹಾನಿಯಾಗೋ ರೀತಿಯಲ್ಲಿ ಸರ್ಕಾರ ನಾವು ಇರ್ತೀವಿ ಅಂತ ಮಾತನ್ನು ಇವತ್ತು ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ.